ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ನಾವು ಬೆಳಗ್ಗೆ ತಿಂಡಿಗೆ ಕಡುಬು ಮಾಡಿದ್ದೀವಿ. ಕರ್ನಾಟಕ ಸ್ಟೈಲಲ್ಲಿ ಕಡುಬು ಮಾಡಿರೋ ವಿಧಾನ ಯಾವುದು ತೋರಿಸಿಲ್ಲ, ಮಾಡಿರೋದನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಇದಕ್ಕೆ ರೈಸ್ ಇದ್ದರೆ ಸಾಕು. ನನ್ನ ನೈಟ್ ಉಳಿದಿರೋ ರೈಸ್ ಆದರೂ ಪರವಾಗಿಲ್ಲ, ಈಗ ಬಿಸಿ ಬಿಸಿಯಾಗಿ ಮಾಡ್ಕೊಂಡ್ರೂ ಪರವಾಗಿಲ್ಲ. ಹಾಗೆ ರವೆ ಇಲ್ಲ ಅಂದ್ರೂ ನಾವು ನೆನ್ನೆ ನೈಟೇ ಅಕ್ಕಿನ ತೊಳೆದು ಒಣಗಿಸ್ಕೊಬಿಟ್ರೆ ಬೆಳಗ್ಗೆ ಟೈಮಲ್ಲಿ ಮಿಕ್ಸಿ ಹಾಕ್ಕೊಂಡ್ರೆ ಒಳ್ಳೆ ರವೆ ಬರುತ್ತೆ. ಆ ರವೆನ ಅನ್ನಕ್ಕೆ ಹಾಕಿ ಬೇಯಿಸಿ ಉಂಡೆ ಕಟ್ಟಿ ಇಟ್ಟರೆ ಕಡುಬು ರೆಡಿ. ಅದಕ್ಕೆ ನಮ್ಮ ಮನೆಯಲ್ಲಿ ಕರಿ ಮಾಡಿದರು, ಆ ಕರಿ ಜೊತೆ ತಿಂತಾ ಇದ್ದಾರೆ. ಹಾಗೆ ನನಗೋಸ್ಕರ ನಾನು ಸ್ವಲ್ಪ ಚಟ್ನಿ ಇಟ್ಕೊಂಡಿದ್ದೆ, ಕಾಯಿ ಚಟ್ನಿ, ಕಡುಬು ತಿಂದ್ಬಿಟ್ಟು ಮಧ್ಯಾಹ್ನ ಏನು ಮಾಡೋದು ಅಡುಗೆ ಅಂತ ಹೇಳಿ ನಾನು ಅನ್ಕೊತಾ ಇದ್ದೆ. ಹಾಗೆ ಇವತ್ತು ಏನಾದರೂ ಒಂದು ಗಟ್ಟಿ ಆಗದೆ ಇರೋ, ಒಂಥರ ಗಟ್ಟಿ ಇಲ್ಲದೆ ಇರೋ ಥರ ತೆಳು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಇವಾಗ ಕಡುಬು ತಿಂತಾ ಇದ್ದೀವಿ. ಕಡುಬು ನಮ್ಮ ಅಥರ್ವನು ಫೋನ್ ಇಲ್ಲದೆ ಅಂತೂ ಏನು ತಿನ್ನೋದೇ ಇಲ್ಲ. ಅವನು ಏನಾದರೂ ತಿನ್ನಬೇಕು ಅಂದರೆ ಫೋನ್ ಮುಂದಿರಲೇಬೇಕು. ಗೇಮ್ ಆಡ್ತಾನೆ ತಿಂತಾ ಇದ್ದಾನೆ. ಹಾಗೆ ನಮ್ಮ ಪತಿ ದೇವರು ತಿನ್ನಿಸ್ತಾ ಇದ್ದಾರೆ. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಏನೋ ಒಂದು ಸಾಂಬಾರು ಮಾಡೋಣ ಅಂದ್ಕೊಂಡು ಆನಿಯನ್ನು ಟೊಮೊಟೊ ಇಟ್ಕೊಂಡಿದ್ದೀನಿ. ನಮ್ಮ ಮನೇಲಿ ಕರಿ ಇದೆ, ಅಂದರೆ ನಾನು ಕರಿ ತಿನ್ನಲ್ಲ. ಈ ಕಡೆ ನನಗೆ ಕರಿ ಇಷ್ಟೊಂದು ಇಷ್ಟ ಆಗಲ್ಲ. ಹಾಗೆ ಬೆಳಗ್ಗೆ ಕಡುಬು ಮಾಡಿದ್ದೆ, ಕಡುಬಿದೆ. ಹಾಗೆ ಸ್ವಲ್ಪ ಮೊಳಕೆ ಹುಳ್ಳಿ ಕಾಳು ಇತ್ತು, ಕ್ಯಾರೆಟ್ ಇತ್ತು. ಹೊಸ್ದಾಗಿ ನಾನೇ ಒಂಥರ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಯಾವುದೂ ತಿನ್ನೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಸಾಂಬಾರು ರಸಮ್ ಆಗಿರಬೇಕು ಅನ್ನೋ ಥರ ನಾನು ಅನ್ಕೊತಾ ಇದ್ದೀನಿ. ರಸಮ್ ಥರ ಸಾಂಬಾರು ಮಾಡೋಣ ಅಂತ. ಬನ್ನಿ ಹೇಗೆ ಮಾಡೋಣ, ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಅಥರ್ವ ಏನು ಮಾಡ್ತಾ ಇದೀಯ ಚಿನ್ನ? ಏನು ಮಾಡ್ತಿದ್ಯಪ್ಪಿ? ಅಯ್ಯೋ ಚಿನ್ನ, ಅದು ಫ್ರಿಜ್ಜು ಕೀ ಚಿನ್ನ, ಅದು ಹಾಕ್ಬಾರ್ದು. ಕೊಡಿಲಿ. ನೀನು ಕೊಡಲ್ಲ? ಯಾಕೆ ಕೊಡಲ್ಲ? ಹೊಡ್ತಾ ಬಿಡು. ಅಲ್ಲಿ ನೋಡಿ, ಕಾರ್ಡ್ಸ್ ಎಲ್ಲ ತಳಗೆ ಬಿದ್ದೋಗಿದ್ದಾವೆ. ಏನು ಮಾಡಿದೆ ನಿನ್ನ ಮಮ್ಮಿಗೆ ಹೇಳು ಫಸ್ಟು. ಏನು ತಗೊಬರ್ತಾ ಇದೆಯಾ? ಆಯಿಂಟ್ಮೆಂಟ್ ಅಲ್ಲಿಲ್ಲ ಚಿನ್ನ, ಅಲ್ಲಿಲ್ಲ ಅನ್ನಲ್ಲ. ಹಬ್ಬ ಹೋಯ್ತು ನನಗೆ, ಏನೂ ಆಗಿಲ್ಲ ನನಗೆ. ಈಗ ಹೊಡ್ತಾ ಬೀಳುತ್ತೆ, ಹೋಗಲ್ ದಯ್ಯ ಮುಂದೆ ಲೋಪಲ. ಮಮ್ಮಿನ ಕೊಡ್ತಾವ ಉದ್ದು ಚಿನ್ನ. ಅಮ್ಮ, ಹಂಗೆಲ್ಲ ಮಾಡಬಾರ್ದು ಚಿನ್ನ. ಆಯಿಂಟ್ಮೆಂಟ್ ಬೇಡ. ಇಲ್ಲಿ ನೋಡಿಲಿ, ನನಗೆ ಹಬ್ಬ ಆಗಿಲ್ಲ. ನೋಡು ಬಾಯಿಲಿ ತೋರಿಸ್ತೀನಿ. ಬಾಯಿಲಿ ನೋಡು ಎಲ್ಲಾಗಿತ್ತು. ಹಬ್ಬ ಆಗಿತ್ತಾ? ಎಲ್ಲಿ ಹಬ್ಬ ಆಗಿತ್ತಾ? ಹೋಗಿತ್ತಿದೆ ಬ್ಲಡ್ ರಾಲೆ ಕದಾ. ಬ್ಲಡ್ ಬಂದಿಲ್ಲ ಚಿನ್ನ. ಎಲ್ಲೈತೆ ಹಬ್ಬ ಅಲ್ಲ, ಅದು ಪೇನ್ ಆಯಿತು ಅಷ್ಟೇ. ಅಷ್ಟೇ. ಆಯಿಂಟ್ಮೆಂಟ್ ಬೇಡ ಅಂತ ಹೇಳಿದ್ನಲ್ಲ. ಹೋಗಲ್ ಒಳಗಡೆ ದಯ್ಯ ಮಸ್ತದು. నేను రాను పో, పట్టుకుంటే నిన్నే పట్టుకుంటుంది. లోపల ಡ್ಯಾಡಿನೂ ಲೇದಾ? ಡ್ಯಾಡಿನೂ ಹೊರಗೆಲ್ಲ ಹೋಗಿದ್ದೆ, ಯಾರೂ ಇಲ್ಲ ಅಲ್ಲಿ. ಹೋಗು. ನಾನೇ ಬಾಯ್ಲಿ. ಸರಿ ಪೋ, ತೀಸ್ಕೊಂಡ್ರಪ್ಪು. ಸರಿ, ಬೇಗ ಬರ್ತೀಯಾ? ಬೇಗ ಬಾ. ಸರಿ ಹೋಗು. ಎಲ್ಲ ಏನು ಆಯಿಂಟ್ಮೆಂಟ್ ತಂದೆ ನೀನು? ಹೌದಾ? ಏನು ಮಾಡ್ತಿ ಇವಾಗ? ಹಚ್ಚು. ಸ್ವಲ್ಪ ಹಚ್ಚು, ನಂಗೆ ಹಬ್ಬು ಆಗಿಲ್ಲ ಅಲ್ಲಿ. ಚಾಲು ಬಂದಿತ್ತು ನೋಡಲ್ಲಿ ಚೂರು. ಚಾಲು. ಕ್ಯಾಪ್ ವೇಸೈ ಚಾಲು. ಥರವ ವೇಸ್ಟ್ ಮಾಡ್ತೀಯ ಚಿನ್ನ. ಕ್ಯಾಪ್ ಹಾಕು.
ಹಾಕ್ದಾ? ಏನು ಕ್ರೀಮ್ ಅದು, ಏನು ಆಯಿಂಟ್ಮೆಂಟ್ ಅದು? ಇವಾಗ ಏನು ಮಾಡ್ತೀಯ ಆಯಿಂಟ್ಮೆಂಟ್ನ? ಹಾಂ मत वैसे ही ये नहीं వేస్తావు ఫింగర్లో చేసేయి ఫింగర్లో చేసేయి ఫింగర్లో ఫింగర్లో చేసి నువ్వు కొంచెమే క్రీమ్ తీసుకొని ఇట్లా అన్నాలి కదా ಹಂಗೇನ ಹಚ್ಚೋದು ಆಯಿಂಟ್ಮೆಂಟು చాలు చాలు క్యాప్ వేసేయి వచ్చింది క్యాప్ వేసి పెట్టు ಓಕೆ ಕೊಡಲಿ ಸಾಕು ಕೊಡು ಬೇಗ ಬಿಟ್ಟು ಬರ್ಬೇಕು ಬೇಗ ಇಟ್ಟು ಬಾ ಬೇಗ ಹೋಗು ಫಸ್ಟಿಗೆ ನಾನು ಈರುಳ್ಳಿನ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕೊಂತೀನಿ ಯಾಕಂದರೆ ಯಾವಾಗ ಅಡುಗೆ ಮಾಡಬೇಕಾದ್ರೂ ಅಷ್ಟೇ ನಾನು ಈರುಳ್ಳಿನ ಫಸ್ಟ್ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕೊಂಡ್ರೆ ಅದು ಆವಾಗ ಕಣ್ಣು ಉರಿಯಲ್ಲ ಸಿಪ್ಪೆನೂ ಬಿಡಿಸ್ಬಾರ್ದು ಜಸ್ಟು ಆ ಕಡೆ ಈ ಕಡೆ ಸೈಡ್ ಕಟ್ ಮಾಡಿಬಿಟ್ಟು 2 ಪೀಸ್ ಮಾಡಿ ನೋಡಿ ಈ ಥರ 2 ಪೀಸ್ ಮಾಡಿಬಿಟ್ಟು ನಾನು ಡೈರೆಕ್ಟಾಗಿ ನೀರಿಗೆ ಹಾಕ್ಬಿಡ್ತೀನಿ ಹೀಗೆ ನೀರಿಗೆ ಹಾಕಿದ್ರೆ ಸ್ವಲ್ಪ ಬಿಟ್ಟ ಮೇಲೆ ಆವಾಗ ಅದು ಸಿಪ್ಪೆನೂ ಬೇಗ ಬಿಡುತ್ತೆ ಹಾಗೆ ಕಣ್ಣು ಉರಿಯಲ್ಲ ಅಷ್ಟರೊಳಗೆ ನಾವು ಮೊದಲೇ ನಾವು ಕಟ್ ಮಾಡಿ ಹಾಕೋಬಿಟ್ರೆ ಬೇರೆ ಐಟಮ್ಸು ಬೇರೆ ಟೊಮೊಟೊ ಎಲ್ಲ ಕಟ್ ಮಾಡೋಷ್ಟೊತ್ತಿಗೆ ಕರೆಕ್ಟಾಗಿರುತ್ತೆ ಟೈಮು ಹಾಗಾಗಿ ನಾನು ಫಸ್ಟೇ ಈರುಳ್ಳಿ ಕಟ್ ಮಾಡ್ಕೊಬಿಡ್ತೀನಿ ನನಗೂ ಅಷ್ಟೊಂದು ಅಡುಗೆ ಬರಲ್ಲ ನಾನು ಮಾಡೋದ್ರ ಥರ ಹೇಳ್ತಾ ಇದ್ದೀನಿ ಅಷ್ಟೇ ಏಕೋ ಅಲ್ಪ ಸ್ವಲ್ಪ ಕಲ್ತಿದ್ದೀನಿ ಅಷ್ಟೇ ಯಾಕಂದರೆ ನಾನಿರೋದು ಈ ಕಡೆ ಹೈದ್ರಾಬಾದಲ್ಲಲ್ವಾ ಅಂದರೆ ಈ ಕಡೆ ನಮ್ಮ ಅಡುಗೆ ಈ ಕಡೆ ಇಷ್ಟ ಆಗಲ್ಲ ಸಾಂಬಾರು ಗಿಂಬಾರೆಲ್ಲ ತುಂಬ ಕಡಿಮೆ ಮಾಡೋದೇ ಇಲ್ಲ ಸಾಂಬಾರು ಈ ಕಡೆ ಯಾವಾಗಿದ್ರೂ ಕರಿ 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 ಅಂತಾರೆ ಸಾಂಬಾರು ಅಂದರೆ ಆಗಲ್ಲ ಈ ಕಡೆ ಈಗ ನಾನು ನೆಕ್ಸ್ಟ್ ಟೊಮೊಟೊ ಕಟ್ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಕರಿ ಇದ್ರೂ ನಾನು ಸಾಂಬಾರು ಮಾಡ್ಕೊಂಡು ತಿಂತೀನಿ ನನಗೆ ಅದೇ ಅಭ್ಯಾಸ ಅಲ್ವಾ ಹಾಗಾಗಿ ಏನು ನೋಡೋದು ಚಿನ್ನ ನಿನ್ನ ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಬೇಳೆ ತೊಳ್ಕೊಂಡು ಬೇಳೆ ನಾನು ಸಾಂಬಾರು ಮಾಡ್ತಾ ಇದ್ದೀನಿ ಚಿನ್ನ ಸಾಂಬಾರು ಮಾಡಿಲ್ಲ ಏನು ತೋರಿಸೋದು ನೀನು ಟೊಮೊಟೊ ಕಟ್ ಮಾಡ್ತಾ ಇದ್ದೀನಿ ನಿಂಗೂ ಬರುತ್ತಾ ಕಟ್ ಮಾಡೋಕ್ಕೆ ಓ ನೀನೇ ಮಾಡ್ತೀಯ ಸಾಂಬಾರು ಹೆಂಗೆ ಮಾಡ್ತೀಯ ಸಾಂಬಾರು ಅಯ್ಯಯ್ಯಯ್ಯ ಹಂಗ ಮಾಡೋದು ಇಷ್ಟು ಬೇಳೆನ ಇಟ್ಕೊಂಡಿದ್ದೀನಿ ಯಾಕಂದರೆ ನನಗೆ ಒಬ್ಳಿಗೆ ಥರ ಮಾಡ್ಕೊತಾ ಇರೋದಲ್ವಾ ಅದಕ್ಕೆ ನೋಡು ನೀನು ನೋಡು ಓಕೆನಾ ಕಟ್ಟಬೇಡ ಕೈ ಕಟ್ಟಾಗುತ್ತೆ ಹೊಡ್ತಾ ಬಿಡುತ್ತೆ ನಿನಗೆ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಬಿಡ್ತೀನಿ ಈಗಲೇ ಚಿನ್ನ ಡ್ಯಾಡಿ ಬಂದಿಲ್ಲ ಇನ್ನ ಡ್ಯಾಡಿ ಬರಲಿಲ್ಲ ಹಚ್ಚಿಂದ ತೊಗರಿ ಬೇಳೆನಾದ್ರೂ ಹಾಕೋಬೋದು ಹೆಸರು ಓಕೆ ಬರುತ್ತೆ ಬಾ ತೊಗರಿ ಬೇಳೆನಾದ್ರೂ ಹಾಕೋಬೋದು ಇಲ್ಲ ಹೆಸರು ಬೇಳೆನಾದ್ರೂ ಹಾಕೋಬೋದು ನಾನು ಹೆಸರು ಬೇಳೆ ಹಾಕೋಣ ಅಂತ ಹೆಸರು ಬೇಳೆ ಹಾಕೊಂಡಿದ್ದೆ ಸ್ವಲ್ಪ ಈಗ ಈರುಳ್ಳಿ ಸ್ವಲ್ಪ ಸಿಪ್ಪೆ ಬಿಟ್ಟಿರುತ್ತೆ ಈರುಳ್ಳಿನ ಕಟ್ ಮಾಡ್ಕೊಬಿಟ್ರೆ ನೋಡಿ ಎಷ್ಟು ಈಸಿಯಾಗಿ ಬಿಡುತ್ತೆ ಸಿಪ್ಪೆ ಹಾಗೆ ಕಣ್ಣು ಉರಿಯಲ್ಲ ಕಣ್ಣು ಉರಿಯೋದು ಕಡಿಮೆ ನಾನೇನು ಮಾಡ್ತಿದ್ದೀನಿ ಅಂದರೆ ನನಗೆ ಯಾಕೋ ಕಾಯಿ ಹಾಕದೇ ಇರೋ ಥರ ಸಾಂಬಾರು ತೆಳುಗ ಇರಬೇಕು ಆ ಥರ ಮಾಡ್ಕೊಂಡು ಊಟ ಮಾಡೋಣ ಅಂತ ಅನಿಸ್ತಾ ಇತ್ತು ಹಾಗಾಗಿ ಮಾಡ್ತಾಯಿದ್ದೀನಿ ತುಂಬ ದಿನ ಆಯಿತು ನಮ್ಮ ಶಿವಮೊಗ್ಗದಲ್ಲ ಆದರೆ ನಮ್ಮಮ್ಮ ಇರ್ತಾರೆ ಅವರೇ ಮಾಡಿಕೊಡ್ತಾರೆ ಇಷ್ಟೊಂದು ಅಡುಗೆ ಎಲ್ಲ ಮಾಡೋಕ್ಕೆ ಇಷ್ಟನೇ ಇರಲ್ಲ ಇಲ್ಲಿ ನಾವೇ ಮಾಡ್ಕೋಬೇಕಲ್ವ ನಮಗೆ ಬೇಕಾಗಿರೋ ಥರ ಮಾಡ್ಕೊಳ್ಳೋಣ ಅಂತ ಹೋದರೂ ನಮಗೆ ನಮ್ಮಮ್ಮ ಮಾಡಿದ ಟೇಸ್ಟ್ ಥರ ಸಿಗಲ್ಲ ಅಮ್ಮ ಮಾಡಿದ್ದೇ ಒಂದು ಟೇಸ್ಟು ಅದಕ್ಕೆ ಹೇಳ್ತಾರೆ ಎಲ್ಲ ಅಡ್ವರ್ಟೈಸಲ್ಲಿ ಕೊಡ್ತಾರಲ್ವ ಅಮ್ಮನ ಕೈ ರುಚಿ ಅಜ್ಜಿ ಕೈ ರುಚಿ ಅಂತ ಹೇಳಿಬಿಟ್ಟು ಅವರವ್ರ ರುಚಿ ಅವರಿಗೆ ಗೊತ್ತು ಅವ್ರ ಅಜ್ಜಿ ಅವರ ಅಮ್ಮನ ಕೈ ರುಚಿ ಅವರಿಗೆ ಚಂದ ಹಾಗೆ ನನಗೆ ನಮ್ಮಮ್ಮಂದೇ ಇಷ್ಟ ನಾನು ಏನು ಮಾಡಿದ್ರು ನನಗಿಷ್ಟ ಆಗಲ್ಲ ಆದರೆ ಏನು ಮಾಡೋದು
ಈಗ ಮಾಡ್ಕೊಳ್ಲೇಬೇಕು. ಅವ್ರ ಹತ್ರ ಹೋಗಿ ನಾನು ಇವಾಗ ಊಟ ಮಾಡಬೇಕು ಅಂದರೆ ಶಿವಮೊಗ್ಗಕ್ಕೆ ಹೋಗಬೇಕು. ಜಸ್ಟು ಈರುಳ್ಳಿನ ಕಟ್ ಮಾಡ್ಕೊತಿದ್ದೀನಿ ಇವಾಗ. ಇದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಚಿನ್ನ ಗಾರ್ಲಿಕ್ ಎಲ್ಲಿದೆ ಚಿನ್ನ? ಗಾರ್ಲಿಕ್ಕು ಹಾಂ ಕವರಲ್ಲಿ ಆಯ್ತಾ? ಗಾರ್ಲಿಕ್ ಬಿಡಿಸು ಚಿನ್ನ, ಗಾರ್ಲಿಕ್ ಬಿಡಿಸ್ಕೊಡು ಚಿನ್ನ. ಹಾಂ ಯಾಕೆ ಏ ಇಳಿತಳಗೆ ಹೊಡ್ತಾ ಬೀಳುತ್ತೆ ಎಲ್ಲವನಿಗೆ. ಗಾಡಿ ಬಂತು ನೋಡಲ್ಲಿ. ಟ್ರಯಾಂಗಲ್ ಮಾಡು. ಆವಾಗಲೇ ಮಾಡ್ದಲ್ಲ, ಅದು ಟ್ರಯಾಂಗಲ್ ಮಾಡು. ವಾವ್ ಸೂಪರ್ ಚಿನ್ನ, ಟ್ರಯಾಂಗಲ್. ವಾವ್ ವಾವ್ ಸೂಪರ್. ಯಾವುದೇಂಟಿ? ಟ್ರಯಾಂಗಲ್. తీసే ಟ್ರೈನ್ ಮಾಡ್ಕ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಮೇಲ್ಗಡೆ ಇರೋ ದಪ್ಪ ಸಿಪ್ಪೆಯನ್ನು ಮಾತ್ರ ತಗೊಂಡಿದ್ದೀನಿ, ಒಳಗಡೆ ಇರೋ ಸಿಪ್ಪೆ ಎಲ್ಲ ಏನೂ ತೆಗ್ದಿಲ್ಲ. ಹಾಗೆ ಹಾಕ್ಕೊತೀನಿ, ಸಣ್ಣ ಬೆಳ್ಳುಳ್ಳಿ ಅಲ್ವಾ ಏನು ಆಗೋದಿಲ್ಲ ಅಂತ. ಈಗ ಕಟ್ ಮಾಡಿಟ್ಟಿರೋ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಎಲ್ಲ ಇದಕ್ಕೆ ಹಾಕ್ಕೊಬಿಡ್ತೀನಿ. ಆಲ್ರೆಡಿ ಬೇಳೆ ಎಲ್ಲ ತೊಳೆದಿದ್ದೆ. ಈಗ ಡೈರೆಕ್ಟಾಗಿ ನೀರು ಹಾಕಿಬಿಟ್ಟು ಇಡೋದಷ್ಟೇ. ಸ್ವಲ್ಪ ಸಾಕಾಗುತ್ತೆ ಬೇಳೆಗೆ ನೀರು. ಆಮೇಲೆ ಇಲ್ಲ ಜಾಸ್ತಿ ನೀರು ಹಾಕ್ಬಿಟ್ರೆ ಫುಲ್ ವಿಸಿಲ್ ಮೇಲ್ಗಡೆ ಎಲ್ಲ ಬಂದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕಿದ್ದೀನಿ. ಆದರೂ ಇದು ಜಾಸ್ತಿನೇ ಇದೆ ಅಂತ ಅನಿಸುತ್ತೆ. ಪರವಾಗಿಲ್ಲ, ಇಷ್ಟನ್ನೇ ಇಟ್ಬಿಡ್ತೀನಿ. ಮೊಳಕೆ ಹುಳ್ಳಿಕಾಳು ಇದ್ದಾವೆ. ಇದ್ರ ಜೊತೆಗೆ ನಾನು ಮೊನ್ನೆ ಬೇರೆ ಥರ ಸಾಂಬಾರು ಮಾಡಿದ್ದೆ ಮೊಳಕೆ ಹುಳ್ಳಿಕಾಳನ್ನ. ಈ ಸರಿ ನಾರ್ಮಲಾಗಿ ಸಾರು ಮಾಡೋಣ ಅಂದ್ಕೊಂಡು ಯಾವತ್ತೂ ಟ್ರೈ ಮಾಡಿಲ್ಲ, ಆ ಥರ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ 2 ಕ್ಯಾರೆಟ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ ಹೇಳಿ. ಕುಕ್ಕರಲ್ಲಿ ಬೇಳೆ 2 ವಿಸಿಲ್ ಆಗಿದೆ. ಅದಕ್ಕೆ ನಾನು ಅರಿಶಿನ ಪುಡಿ ಹಾಕ್ತಾರೆ ಎಲ್ಲರೂ, ನಾನು ಹಾಕಲ್ಲ. ಯಾಕಂದರೆ ಬೇಯ್ತಾ ಇರಬೇಕಾದ್ರೆ ವಿಸಿಲ್ ಆಗೋ ಟೈಮಿಗೆ ನಾವು ಹಾಕಿದ್ರೆ ಅದಿಲ್ಲಿ ಮೇಲ್ಗಡೆ ಎಲ್ಲ ಫುಲ್ಲು ಎಲ್ಲೋ ಕಲರ್ ಬಂದುಬಿಟ್ಟು ತುಂಬ ಇದಾಗ್ಬಿಡುತ್ತೆ, ಹೊರಗಡೆ ಬಂದುಬಿಡುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಲಾಸ್ಟಲ್ಲಿ ಇವಾಗ ಮತ್ತೆ ಕುದಿಯೋಕೆ ಇಟ್ಬಿಡ್ತೀನಿ. ಆ ಟೈಮಲ್ಲಿ ಅರಿಶಿನ ಪುಡಿನ ಹಾಕ್ಕೊತೀನಿ. ಈ ಥರ ಇಟ್ಕೊಂಡಿದ್ದೀನಿ. ಜಾಸ್ತಿ ಕ್ಯಾರೆಟು ಹಾಕ್ಕೊಳ್ಳಲಿಲ್ಲ, ಸಾಕು ಅಂತ ಹೇಳ್ಬಿಟ್ಟು. ಇದು ಮತ್ತು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆ ಹಾಕ್ತೀನಿ. ಮತ್ತು ಇದು ಕಾಳಿದೆ ಅಲ್ವಾ, ಇದು ಬೇಯೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ನಾರ್ಮಲಾಗಿ ಹಾಗೆ ಬೇಯಿಸಿದ್ರೆ ಇದು ಸಮೇತ ವಿಸಿಲ್ ಮಾಡಿಸ್ಬೇಕು. ವಿಸಿಲ್ ಹೊಡಿಸಿದ್ರೆ ಬೇಗ ಬೇಯುತ್ತೆ. ಹಾಗಾಗಿ ಇದರಲ್ಲಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಆಮೇಲೆ ಇದಕ್ಕೆ ಹಾಕ್ಬಿಡ್ತೀನಿ, ಡಂಪ್ ಮಾಡ್ತೀನಿ. ಇದರಿಂದ ಇದಕ್ಕೆ ಹಾಕ್ಬಿಟ್ಟು ಮತ್ತೆ ಒಂದು ವಿಸಿಲ್ ಮಾಡಿಸ್ಕೊಂಡು ಮತ್ತೆ ರಿಟರ್ನ್ ಇದಕ್ಕೆ ಹಾಕ್ಕೊಬಿಡ್ತೀನಿ. ಇರೋದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕೋಬೇಕಾಗಿತ್ತು, ನಾನು ಮರ್ತೋಗಿ ಎಲ್ಲ ಕುಕ್ಕರಿಗೆ ಹಾಕೋಬಿಟ್ಟಿದ್ದೆ. ಮತ್ತೆ ಯಾರು ಕಟ್ ಮಾಡ್ತಾರೆ ಅಂತ ಈರುಳ್ಳಿ ಹಾಕೋಕ್ಕೆ ಹೋಗಲಿಲ್ಲ. ಹಾಗೆ ಸ್ವಲ್ಪ ಹುಣಸೆ ಹುಳಿ ಸಮೇತ ನೆನೆಸಿಟ್ಟಿದ್ದೆ.
ಆಮೇಲೆ ಹಿಂಡ್ಕೊಂಡ್ರೆ ಚೆನ್ನಾಗಿ ಹುಳಿ ಎಲ್ಲ ಬಿಡುತ್ತೆ ಅಂತ ಮೊದಲೇ ನೆನೆಸಿಟ್ಟಿದ್ದೆ ನೀರಲ್ಲಿ. ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಇದು ವಿಜಿಲ್ ತೆಗೆದುಬಿಡೋಣ ನಾವೇ. ನಾನು ಕಲ್ತಿರೋದು ಯೂಟ್ಯೂಬ್ ನೋಡೇ ಅಡುಗೆ ಕಲ್ತಿರೋದು. ಈಗ ನಾನು ಯೂಟ್ಯೂಬಿಗೆ ಹಾಕ್ತಾ ಇರೋದು. ಆದರೆ ನಾನು ಅವರಷ್ಟು ಚೆನ್ನಾಗಿ ಮಾಡಿ ಹಾಕ್ತಾಯಿದ್ರು ಇರೋದನ್ನು ಯಾವುದೇ ಎಡಿಟ್ ಮಾಡಿದೆ ಇರೋದನ್ನು ಇರೋ ಹಾಗೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ಈಗ ಬೆಂದಿದೆ. ಇದಕ್ಕೆ ಮತ್ತೆ ನಾನು ಇದನ್ನು ಮಿಕ್ಸ್ ಮಾಡಿಬಿಟ್ಟು ವಿಸಿಲ್ ಮಾಡಿಸ್ತೀನಿ. ಇದ್ರ ಮೇಲೆ ಇವಾಗ ಒಗ್ಗರಣೆ ಹಾಕಿರೋ ಮೊಳಕೆ ಹುರುಳಿಕಾಳು ಹಾಗೆ NTR ಸಾಂಬಾರು ಮಿಕ್ಸ್, ಸಾಂಬಾರು ಪೌಡರ್, ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಉಪ್ಪು ಹಾಕೋಬಿಟ್ಟು ನಮಗೆ ಎಷ್ಟು ಬೇಕೋ ನೀರಷ್ಟು ಹಾಕ್ಕೊಂಡು ಸೇರಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಹುಳಿ ಹಿಂಡಿಟ್ಕೊಂಡಿದ್ನಲ್ವ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದೆರಡು ಕಡ್ಡಿ ಕರಿಬೇವು ಸೊಪ್ಪು ಹಾಕಿ ಈಗಲೇ ಉಪ್ಪು ನೋಡ್ಕೊಬೇಡ. ಎದುರ್ತದೆ ಸಾಂಬಾರು ಬಾಯ್ಲ್ ಆಗ್ತಾ ಇದೆ. ಇದಕ್ಕೆ ನಾವು ಸ್ವಲ್ಪ ಎಣ್ಣೆಯಲ್ಲಿ ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ಬಿಟ್ಟು ಇದಕ್ಕೆ ಹಾಕಿದ್ರೆ ಇನ್ನೂ ಸೂಪರಾಗಿರುತ್ತೆ. ಆದರೆ ನನಗೆ ಯಾಕೋ ಈ ಎಣ್ಣೆ ಹಾಕೋದು ಈ ಒಗ್ಗರಣೆ ಎಲ್ಲ ಹಿಡಿಸ್ತಾ ಇಲ್ಲ ಯಾಕೋ. ಹಾಗಾಗಿ ನೀರು ಥರ ಕಾಯಿ ಹಾಕದೆ ಸಾಂಬಾರು ಮಾಡ್ಕೋಬೇಕು ಅಂತ ಹೇಳಿ ಮಾಡಿದ್ದೀನಿ. ಹೆಂಗಿರುತ್ತೋ ಗೊತ್ತಿಲ್ಲ. ಇದು ಒಂದು ಹೊತ್ತು ತಿಂದ್ಬಿಟ್ಟು ಮತ್ತೆ ಏನು ಅನಿಸುತ್ತೋ ಗೊತ್ತಿಲ್ಲ. ನೋಡೋಣ, ಸಾಕು, ಮತ್ತೆ ಏನು ಮಾಡಲ್ಲ. ಮತ್ತೆ ಮುಂದಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿಗೆ ಸಾಂಬಾರು ಕಂಪ್ಲೀಟ್. ಅಥರ್ವಾ, ನಮ್ಮ ಅಥರ್ವ ನೋಡಿ ಏನು ಮಾಡ್ತಾ ಇದ್ದಾನೆ, ಚಿಪ್ಸ್ ಇಟ್ಕೊಂಡು ತಿಂತು ಅದ್ರ ಜೊತೆಗೆ ನೀರು ಕುಡಿತಾ ಇದ್ದಾನೆ. ಹುಡುಗರಿಗೆ ಎಷ್ಟೇ ಮೊಬೈಲ್ ಕೊಡಬಾರ್ದು ಅಂದರೆ ಮೊಬೈಲ್ ಅಭ್ಯಾಸ ಮಾಡ್ಕೊಂಡೇ ಬಿಡ್ತಾರೆ. ಹೀಗಿತ್ತು ಇವತ್ತಿನ ಬ್ಲಾಗ್ ನಮ್ಮದು. ಮತ್ತೆ ನೆಕ್ಸ್ಟು ಏನು ಮಾಡ್ತೀವಿ, ಎಲ್ಲಿಗೆ ಹೋಗ್ತೀವಿ ಅಂದರೆ ಇವಾಗ ಸ್ವಲ್ಪ ತಿರುಗಾಡೋದೆಲ್ಲ ತುಂಬ ಕಡಿಮೆ ಆಗಿದೆ, ಮನೇಲೇ ಇರೋದು. ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.